ಈ ಅದ್ಭುತವಾದ ವಾತಾವರಣ ಎಂಜಾಯ್ ಮಾಡಿ ಬೇಸಿಗೆ ನಾವು ಸ್ಟ್ರೈನ್ ಆಗದೆ ಆಡ್ತಾ ರೀಚ್ ಆದ್ವಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಅಷ್ಟೇ ನೋಡಿ, ಇವ್ರು ಕ್ಯಾಪ್ಟನ್ ಅಂತೆ. వెలేదారిలోన కాదా చెట్టు నీడనైనాకు ಮನೇಲಿದ್ದಾಗ ನಾನು ದಿನಕ್ಕೆ 500 ml ನೀರು ಕುಡಿಯಲ್ಲ. ಈ ತರ ಜಾಗಕ್ಕೆ ಬಂದಾಗ್ಲೇ ನೀರಿನ ಅವಶ್ಯಕತೆ ಎಷ್ಟು ಅಂತ ಗೊತ್ತಾಗುತ್ತೆ. ಎಲ್ರೂ ಗಂಟ್ಲು ತುಂಬಾ ನೀರು ಕುಡಿದು ನೆಕ್ಸ್ಟ್ ವಿಸಿಟ್ ನಮ್ದು ಇಡ್ಲುಮನೆ ಫಾಲ್ಸ್ ಆಗಿತ್ತು. ಗ್ಯಾಪ್ ಸಿಕ್ತಾಗೆಲ್ಲ ಸೆಲ್ಫೀಸ್ ತಗೊಂಡು ಜೀಪ್ ಹತ್ತಿ ಸೆಕೆಂಡ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಇನ್ನ ಇಬ್ರು ಬೇರೆ ಜೀಪಲ್ಲಿ ಹತ್ಕೊಂಡು ಆ ಜೀಪ್ ಪಂಚರ್ ಆಗಿ ಅವ್ರು ಇಲ್ಲಿಂದನೇ ನಡ್ಕೊಂಡು ಎದ್ದು ಬಿದ್ದು ಲೇಟಾಗಿ ಅಲ್ಲಿ ರೀಚ್ ಆದ್ರು. ಇಲ್ಲಿ ಬಂದು ಎಲ್ಲರೂ ಲಂಚ್ ಮುಗಿಸ್ಕೊಂಡ್ರು. ನನ್ನ ಟಿಫನ್ ಬಾಕ್ಸ್ ಅವ್ರ ಇಬ್ಬರ ಹತ್ರ ತಗ್ಲಾಕೊಂಡಿದ್ರಿಂದ ಅವ್ರು ಬರೋವರೆಗೂ ವೇಟ್ ಮಾಡ್ಬೇಕಿತ್ತು. ನೆಟ್ವರ್ಕ್ ಇಲ್ಲ ಏನಿಲ್ಲ. ಅವ್ರು ನಡ್ಕೊಂಡು ಇಲ್ಲಿ ಬಂದು ರೀಚ್ ಆಗೋಷ್ಟು ಲೇಟ್ ಆಗಿದ್ರಿಂದ ನಾನು ತಿನ್ಕೊಂಡೆ ಟ್ರಕ್ಕಿಂಗ್ ಮಾಡಕ್ಕೆ ಶುರು ಮಾಡಿದೆ. ಇಲ್ಲಿ ತಲುಪಕ್ಕೆ ಅವ್ರು ಎಷ್ಟೇ ಕಷ್ಟಪಟ್ಟು ನಡ್ಕೊಂಬಂದ್ರು, ಅವರೇ ನನ್ನ ಬ್ಯಾಗೆಲ್ಲ ಹೊತ್ಕೊಂಬಂದ್ರು. ಇದಕ್ಕೆ ಫ್ರೆಂಡ್ಸ್ ಅನ್ನೋದಲ್ವಾ. ತೆಗಿತಾ ಇದ್ದೀನಿ. ನೋಡಿ, ಒಬ್ಬ ಎದ್ದು ಬಿದ್ದು ಬಂದಿದ್ದಾನೆ. ನಿಧಾನ. ಏನ್ ಸೌಂದರ್ಯ ಗುರು, ಎಷ್ಟು ಗ್ರೀನರೀಸ್ ಆಗಿದೆ ನೋಡಿ. ಈ ಸ್ಟ್ರೆಸ್ಫುಲ್ ಲೈಫ್ ಮಧ್ಯೆ ಈ ತರ ಒಂದು ಟ್ರಿಪ್ ಖಂಡಿತ ನಮಗೆ ಬೇಕಲ್ವಾ. ಯಾವ್ದಾದ್ರು ಪ್ಲೇಸಸ್ ನಾವು ಇಲ್ಲಿಗೆ ಹೋಗ್ಬೋದು ಅನ್ನೋದೇನಾದ್ರೂ ಇದ್ರೆ ಸಜೆಸ್ಟ್ ಮಾಡಿ. ಮುಂದೇನಾಯ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಬೈ.